ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಆಗಿರುವಂತಹ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ಬಿಗಿನರ್ಸ್ ಕೂಡ ಮಾಡ್ಕೋಬಹುದು. ತುಂಬ ಈಸಿಯಾಗಿದೆ. ಸಿಂಪಲ್ ಸಾರಿಗಳಿಗೆಲ್ಲ ಇದನ್ನು ಉಪಯೋಗಿಸ್ಕೋಬೋದು. ಹೆಚ್ಚು ಜರಿ ಇಲ್ದಿರೋಂತಹ ಸಿಂಪಲ್ ಸಾರಿಗಳಿರುತ್ತಲ್ವ ಅದಕ್ಕೆಲ್ಲ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ 0.95 mm ಇಂದು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಇದು ಆರ್ಚಿಗೆಲ್ಲ ಉಪಯೋಗಿಸ್ತೀವಲ್ವ, ಅದಕ್ಕಿಂತ ಒಂದು ಸೈಜ್ ದೊಡ್ಡದಷ್ಟೇ. ನೀವು ಯಾವ್ದು ಬೇಕೋ ತೊಗೋಬೋದು, ಚಿಕ್ಕದು ತೊಗೋಬೋದು ಅಥವಾ ಇನ್ನೊಂದು ತೊಗೋಬೋದು, ಬೇರೆ ಯಾವುದಾದ್ರು. ಚಿಕ್ಕ ಆರ್ಚಿಗೋಸ್ಕರ ಚಿಕ್ಕ ಮಣಿ ತೊಗೊಂಡಿರೋದು ನಾನು, ಚಿಕ್ಕ ಬೀಡ್ಸು. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ, ಡಬಲ್ ಲಾಕು. ಅದಾದಮೇಲೆ 3 ಚೈನು, 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಎಷ್ಟು ದೂರ ಬರುತ್ತೆ ಅಂತ ನೋಡಿಕೊಂಡು ಅಳತೆ ಮಾಡಿಕೊಂಡು. ಹೆಚ್ಚು ಟೈಟು ಮಾಡ್ಕೋಬೇಡಿ, ಸುಕ್ಕು ಬರುತ್ತೆ. ಹಾಗಂತ ತುಂಬ ಲೂಸು ಮಾಡ್ಕೋಬಾರ್ದು. ಮತ್ತು 3 ಚೈನು, 3 ಅಥವಾ 4 ಚೈನ್ಗಳು ಹಾಕ್ಕೋಬೋದು. ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ದೂರ ಅಂತ ಇದ್ದರೆ 4 ಚೈನ್ ಮಾಡ್ಕೊಳ್ಳಿ. ನಾನು 3 ಚೈನ್ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಸೆಟ್ಟು, ನೀವು 4 ಚೈನ್ನ ಸೆಟ್ಟು ಮಾಡ್ಕೋಬೋದು. 2 ಸಾರಿ ಈ ಥರ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ, 2 ಬ್ಲಾಕ್. ನೀವು 4 ಚೈನ್ ಹಾಕ್ಕೊಂಡು ಮಾಡ್ಕೋಬಹುದು. ಇದಕ್ಕೆ ಆ ಮಣಿ, ಒಂದು ಮಣಿ ಸೇರಿಸ್ಕೊತೀನಿ ಬೀಡ್ಸು. ಇದಾದಮೇಲೆ ಅದನ್ನು ಲಾಕ್ ಮಾಡಿ, ಬೀಡ್ ಸೇರಿಸಿದ ಮೇಲೆ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಳ್ಳಿ ಅಲ್ಲೇ. ಮತ್ತು 3 ಚೈನು, ಒಂದು ಬೀಡಾಗಿ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಬೀಡ್ ತೊಗೋಬೋದು. ದೊಡ್ಡ ಬೀಡ್ ತೊಗೊಂಡ್ರೆ ದೊಡ್ಡ ಆರ್ಚ್ ಆಗುತ್ತೆ, ಆವಾಗ ಈ ಸಿಂಪಲ್ ಡಿಸೈನ್ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಬರಲ್ಲ. ಸಿಂಪಲ್ ಡಿಸೈನ್ಗೋಸ್ಕರ ಚಿಕ್ಕ ಬೀಡ್ ತೊಗೊಂಡಿದ್ದೀನಿ ನಾನು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ, ಇಲ್ಲಾಂದರೆ ನೀಟ್ ಬರಲ್ಲ. ಮತ್ತು 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತು ಬೀಡ್ ಸೇರಿಸಿ, 3 ಬೀಡ್ ಸೇರಿಸ್ತಾ ಇದ್ದೀನಿ. ಅಂದರೆ 3 ಚಿಕ್ಕ ಚಿಕ್ಕ ಆರ್ಚ್ಗಳನ್ನು ಮಾಡ್ತಾಯಿದ್ದೀನಿ. 3 ಆರ್ಚಿಗೊಂದು ಹಾಗೆ ಕುಚ್ಚು ಹಾಕ್ತಾಯಿದ್ದೀನಿ. ಅದಕ್ಕೆ 3 ಬೀಡ್ಸ್ ಸೇರಿಸಿರೋದು ನಾನಿಲ್ಲಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಈಗ 3 ಚೈನು, 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. 3 ಸಾರಿ ಮಾಡ್ಕೊಳ್ಳಿ ಇಲ್ಲಿ 3 ಚೈನು. 3ನೇ ಬೀಡ್ ಆದಮೇಲೆ 3 ಸಾರಿ 3 ಚೈನ್ ಮಾಡ್ಕೋಬೇಕು. 3 ಬ್ಲಾಕ್. ಮತ್ತು ಬೀಡ್ ಸೇರಿಸಿ. ಇದೇ ಥರ ಇನ್ನು ರಿಪೀಟ್ ಆಗಬೇಕು, ಕಂಟಿನ್ಯೂ ಆಗುತ್ತೆ. ಅಂದರೆ ಅದೇ ರಿಪೀಟ್ ಆಗುತ್ತೆ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 3 ಚೈನು, ಬಟ್ಟೆಗೆ ಲಾಕು, ಮತ್ತು ಬೀಡು. ಈ ಥರ 3 ಸಾರಿ ಬೀಡ್ ಸೇರಿಸ್ಕೊಳ್ಳಿ. ಇದೇ ರಿಪೀಟ್ ಆಗುತ್ತೆ. ಲಾಕು, ಬಟ್ಟೆಗೆ ಲಾಕು, ಮತ್ತು 3 ಚೈನು, ಬಟ್ಟೆಗೆ ಲಾಕು, ಇನ್ನೊಂದು ಬೀಡು, 3ನೇ ಬೀಡು. ಸ್ಮಾಲ್ ಬೀಡ್ ಯಾವುದಿದ್ರೂ ಸೇರಿಸ್ಕೋಬೋದು ನೀವು. ಸ್ಮಾಲ್ ಆರ್ಚಿಗೆ ಬಟ್ಟೆ ಲಾಕ್ ಮಾಡ್ಕೊಳ್ಳಿ. ಇದನ್ನು ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ ಬಟ್ಟೆ ಲಾಕ್ ಮಾಡಿ. ಮತ್ತು 3 ಚೈನು, 3 ಚೈನು 3 ಸಾರಿ ಮಾಡ್ಕೋಬೇಕು ಇದೇ ಥರ ರಿಪೀಟು. ಮತ್ತು ಬೀಡು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. ಇನ್ನೊಂದು ಸಾರಿ ಮಾಡ್ಕೋಬೇಕು. ಮತ್ತು ಬೀಡ್ ಸೇರಿಸ್ಕೋಬೇಕು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ. ಸ್ಟಾರ್ಟಿಂಗಲ್ಲಿ 2 ಸಾರಿ 3 ಚೈನು, ಮತ್ತು 1 ಬೀಡು 3 ಚೈನು, 1 ಬೀಡು 3 ಚೈನು, 1 ಬೀಡು, ಮತ್ತು 3 ಸಾರಿ 3 ಚೈನು, ಮತ್ತು ಬೀಡು 3 ಚೈನು, ಬೀಡು 3 ಚೈನು, ಬೀಡ್, ಮತ್ತು 3 ಸಾರಿ
3 ಚೈನ್ಸ್ ಆ ಥರ ಹೋಗಬೇಕು. ಮಿಡ್ಲಲ್ಲಿ 3 ಬ್ಲಾಕ್ ಮಾಡಬೇಕು 3 ಚೈನ್ಸಿಂದು. ಈ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಆದಮೇಲೆ ಈ ಥರ ಲಾಸ್ಟಲ್ಲಿ 2 ಸಾರಿ 3 ಚೈನು ಹಿಂಗೆ ಸ್ಟಾರ್ಟಿಂಗ್ ಮಾಡಿದ್ದೀವಿ ಹಂಗೆ ಎಂಡಿಂಗು. ಸ್ಟಾರ್ಟಿಂಗಲ್ಲಿ 2 ಸಾರಿ 3 ಚೈನು, ಎಂಡಿಂಗಲ್ಲೂ ಅದೇ ಥರ ಬರಬೇಕು. ಈಗ 3 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ 3 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಅದನ್ನು ಫಸ್ಟ್ ಚೈನ್ ಲಾಕ್ ಎಲ್ಲಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ 3 ಚೈನ್ನ ಲಾಕಿನ ಒಳಗಡೆ. ಮತ್ತೆ 3 ಚೈನು ಇದು ಸಾಮಾನ್ಯವಾಗಿ ನಾವೆಲ್ಲ ಆರ್ಚಿಗೆ ಮಾಡೋ ರೀತಿಯೇ ಬೀಡ್ನ ಪಕ್ಕದಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲ ಆರ್ಚಿಗೂ ನಾವು ಬ್ಯಾಕ್ ಸೈಡಿಂದ ಹಾಕ್ತೀವಲ್ವ ದಾರ ಅದೇ. ಇನ್ನೀಗ ಬೀಡ್ ಸುತ್ತಲೂ ಚೈನು 2 3 4 ಚೈನ್ ಬಂದಿದೆ. 4 ಚೈನನ್ನು ಬೀಡ್ನ ಆ ಕಡೆ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಇದೆ 3 ಚೈನ್ ಮಾಡ್ಕೊಳ್ಳಿ. ಹೆಚ್ಚು ಟೈಟ್ ಹಾಕ್ಕೋಬೇಡಿ ಬೀಡ್ನ ಸುತ್ತಲಿನ ಚೈನು ನೋಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಎಲ್ಲೆಲ್ಲ ಚೈನ್ ಇದೆ ಅಲ್ಲೆಲ್ಲ ಚೈನ್ ಹಾಕ್ಕೊಳ್ಳಿ. ಲಾಕ್ಗಳಲ್ಲಿ ಲಾಕ್ ಮಾಡ್ಕೊಳ್ಳಿ ಆಯಾ ಲಾಕ್ಗಳಲ್ಲಿ. ಆಮೇಲೆ ಬೀಡ್ ಸುತ್ತಲೂ 4 ಚೈನ್ ಹಾಕ್ಕೊಂಡು ನೀವು ಹಾಕಿರೋ ಬೀಡ್ ಸೈಜ್ ಹೊಂದ್ಕೊಂಡಿರುತ್ತೆ. ಬೀಡ್ನ ಸುತ್ತಲೂ ಚೈನ್ ಬರೋ ಥರ ಮಾಡ್ಕೊಳ್ಳಿ. ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬಂದೀನಿ. ಎಂಡ್ ಆದಮೇಲೆ ಫ್ರಂಟ್ ಸೈಡಲ್ಲಿ ಆ 3 ಚೈನ್ ಲಾಕಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಬೀಡ್ ಪಕ್ಕ 3 ಚೈನ್ ಇದೆಯಲ್ವ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2 ಸಿಂಗಲ್ ಕ್ರೋಶೆ ಬೀಡ್ ಪಕ್ಕದ 3 ಚೈನಲ್ಲಿ 2 ಅಥವಾ 3 ನೀವು ಜಾಗ ಇದ್ದಂಗೆ 2 ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈ ಬೀಡ್ನ ಮೇಲಿನ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ದಾರ ತಗೊಂಬಂದು 3 ದಾರನೂ ಒಂದೇ ಮಾಡ್ಕೋಬೇಕು. ಕ್ರೋಶೆಗೆ ದಾರ ಸುತ್ಕೊಳ್ಳಿ. ಆ ಚೈನ್ ಒಳಗಡೆಯಿಂದ ದಾರ ತನ್ನಿ 3 ಲೂಪ್ ಆಗುತ್ತೆ. ಕ್ರೋಶೆಯಲ್ಲಿ ದಾರ ತಗೊಂಡು ಬಂದು 3 ಒಂದೇ ಮಾಡ್ಕೋಬೇಕು. ಈ ಥರ ಆ ಚೈನ್ ಫುಲ್ ಆಗೋಷ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಸಿಂಗಲ್ ಕ್ರೋಶೆನೂ ಮಾಡ್ಕೋಬೋದು. ಹಾಫ್ ಡಬಲ್ ಕ್ರೋಶೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಯಾವುದಾದ್ರು ಮಾಡ್ಕೋಬೋದು ನೋಡಿ. ಈ ಥರ ಈ ಬೀಡ್ ಸುತ್ತಲೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಚೈನ್ ಫುಲ್ಲು ಈ ಥರ 6 ಹಾಫ್ ಡಬಲ್ ಕ್ರೋಶೆ ಬಂದಿದೆ ನನಗೆ. ನೆಕ್ಸ್ಟು ಈಗ ನೋಡಿ ಈ ಥರ ಬರುತ್ತೆ ನೀಟಾಗಿ. ನೆಕ್ಸ್ಟ್ ಆ 3 ಚೈನ್ ಇದೆ ನೋಡಿ ಬೀಡ್ನ ನಂತರದ 3 ಚೈನು ಅಲ್ಲಿ ಅದನ್ನು ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದರಲ್ಲಿ. ಮತ್ತು ನೆಕ್ಸ್ಟ್ ಆರ್ಚಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೆ ಫುಲ್ಲು ಮಾಡ್ಕೊಳ್ಳಿ. ಚೈನ್ ಫುಲ್ 6 ಬರುತ್ತೆ. 6 ಮಾಡ್ಕೊಳ್ಳಿ. ಒಂದು ಕಡೆ 6 ಮಾಡಿರೋದ್ರಿಂದ ಎಲ್ಲದರಲ್ಲೂ ಅಷ್ಟು 6 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ನೀವು ನಿಮ್ಮ ಬೀಡ್ಸ್ ಹೊಂದ್ಕೊಂಡು ಚೈನ್ ಹೊಂದ್ಕೊಂಡು ನೀವು ಮಾಡಿರೋ ಕೈ ಟೈಟ್ ಹೊಂದ್ಕೊಂಡು ಇರುತ್ತೆ. ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಾನು 6 ಮಾಡಿದ್ರಿಂದ ನೀವು 6 ಮಾಡಬೇಕು ಅಂತಿಲ್ಲ. ಲೂಸ್ ಇದ್ದರೆ 7 ಮಾಡ್ಕೋಬೋದು ಅಥವಾ ಜಾಗ ಇದ್ದರೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ 3 ಚೈನ್ ಇದೆಯಲ್ವ ಅಲ್ಲಿ. ಈಗ ಮತ್ತೆ 3ನೇ ಆರ್ಚು ನಾನು 3 ಆರ್ಚಿಗೊಂದು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ 2ಕ್ಕೆ ರಂಗ ಹಾಕ್ಕೋಬೋದು ಅಥವಾ ಪ್ರತಿಯೊಂದು ಆರ್ಚಿಗೂ ಕುಚ್ಚು ಹಾಕೋದಾದ್ರೆ ಹಾಕ್ಕೋಬೋದು. ಯಾವ ರೀತಿ ಮಾಡ್ತೀರೋ ಅದು ಮಾಡ್ಕೋಬೋದು, ನೀವು ಚೇಂಜ್ ಮಾಡ್ಕೋಬೋದು. ಈ ಥರ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿದ್ದೀನಿ. ಈಗ ಮಧ್ಯದಲ್ಲಿ 3 ಚೈನ್ ಕುಚ್ಚಿಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕಿನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಆ ಆರ್ಚಿಗೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದುವರಿಸ್ಕೊಂಡು ನೆಕ್ಸ್ಟ್ ಆರ್ಚಲ್ಲಿ ಹಾಫ್ ಡಬಲ್ ಕ್ರೋಶೆ ಈ ಥರ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನೋಡಿ ಇದು ಒಂದು ಸೆಟ್ ಮಾಡಿದ್ದೀನಿ ಆರ್ಚು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ 3 ಚೈನ್ ಇರುತ್ತೆ ನೋಡಿ ಕುಚ್ಚಿಂದು. ಆ ಕುಚ್ಚಿನ 3 ಚೈನ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಶುರು ಮಾಡಿದ್ದು ಅಂದ್ಕೊಳ್ಳಿ. ಫಸ್ಟ್ ಕುಚ್ಚಿನ 3 ಚೈನ್ ಇರುತ್ತೆ, ಆ ಚೈನನ್ನು ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಹಾಫ್ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಚೈನ್ಗಳಲ್ಲಿ ಒಂದು ಫಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು
ನೆಕ್ಸ್ಟ್ ಎರಡನೇ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಎರಡನೇ ಚೈನ್ ಇರುತ್ತಲ್ವ, ಎರಡನೇದಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ 2 ಚೈನ್ ಮಾಡ್ಕೊಳ್ಳಿ, ಅದರ ನೆಕ್ಸ್ಟಿಂದಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಎರಡನೇದಲ್ಲಿ 2 ಚೈನ್ ಮಾಡ್ಕೊಳ್ಳಿ, ಅದರ ನೆಕ್ಸ್ಟ್ ಚೈನಲ್ಲಿ ಮೂರನೇದಲ್ಲಿ ಈ ಥರ ಮುಂದುವರಿಸ್ಕೊಂಡು ಹೋಗಿ, ಮತ್ತೆ 2 ಚೈನು ನಾಲ್ಕನೇದಲ್ಲಿ ಲಾಕು, ಅಲ್ಲಿಂದಲೇ 2 ಚೈನ್ ಮಾಡ್ಕೋಬೋದು. 2 ಲಾಕ್ ಮಾಡಿಬಿಟ್ಟು ಈ ಥರ ಅಲ್ಲಿಂದ 2 ಚೈನು, ಮತ್ತು ನೆಕ್ಸ್ಟು ಈ ಥರ ಮುಂದುವರಿಸ್ಕೊಂಡು ಹೋಗಬೇಕು. ನೋಡಿ ಒಂಥರ ಫ್ರಿಲ್ ಥರ ಬರುತ್ತೆ ಅಲ್ಲಿ. ನೆಕ್ಸ್ಟ್ 3 ಚೈನ್ ಇದೆಯಲ್ವ ಮಿಡ್ಲಲ್ಲಿ, ಆಗ 2 ಸಿಂಗಲ್ ಕ್ರೋಶೆಗಳೆಲ್ಲ ಹಾಕಿರೋದು, ಅಲ್ಲಿ ಮಿಡ್ಲಲ್ಲಿ ಅದೆರಡರ ಮಿಡ್ಲಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ. ನಿಮಗೆ ಕಡಿಮೆ ಅನಿಸುತ್ತೆ ಅಂದರೆ 4 ಚೈನ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ, ಆವಾಗ ಇನ್ನೂ ನೀಟಾಗಿ ಬರುತ್ತೆ, ಅದು ಜಾಗ ಇರುತ್ತೆ ಅಲ್ಲಿ. 2 ಚೈನು, ನೆಕ್ಸ್ಟ್ ಚೈನಲ್ಲಿ ಲಾಕು, ಮತ್ತು 2 ಚೈನು, ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್. ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. 2 ಚೈನು, ನೆಕ್ಸ್ಟ್ ಲಾಕ್, ನೆಕ್ಸ್ಟ್ ಚೈನಲ್ಲಿ ಲಾಕ್, ಅದೇ ಚೈನಲ್ಲ, ಹಾಫ್ ಡಬಲ್ ಕ್ರೋಶೆಯ ನೆಕ್ಸ್ಟ್ ಚೈನ್ ಇರುತ್ತಲ್ವ, 6 ಹಾಕಿದ್ದೀವಿ, ಪ್ರತಿಯೊಂದಲ್ಲೂ ಹಾಕ್ಕೊಂಡು ಹೋಗಬೇಕಾಗತ್ತೆ. ಫಸ್ಟಿಂದಲ್ಲಿ ಲಾಕ್ ಮಾಡಿ ಚೈನ್ ಮಾಡಿ ಮತ್ತು ನೆಕ್ಸ್ಟಿಂದಲ್ಲಿ ಆ ಥರ ಈ ಥರ ಮಾಡ್ತಾ ಹೋಗಬೇಕು. 2 ಚೈನು, ನೆಕ್ಸ್ಟ್ ಲಾಕ್ ಲಾಸ್ಟಿಂದಲ್ಲಿ, ನೆಕ್ಸ್ಟು ಮಿಡ್ಲಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ 3 ಆರ್ಚ್ ಆದಮೇಲೆ ಲಾಸ್ಟಿಗೆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. 3 ಚೈನ ಲಾಕ್ ಇದೆಯಲ್ವ, ಅಲ್ಲಿ 3 ಚೈನಲ್ಲಿ ಮಾಡಬೇಕಾಗಿಲ್ಲ, ಲಾಕಲ್ಲೇ ಮಾಡ್ಕೊಳ್ಳಿ, ಸರಿಯಾಗುತ್ತೆ ಅವಾಗ. ನೋಡಿ 3 ಆರ್ಚ್ ಆಯಿತು, ನೀಟಾಗಿ ಚೆನ್ನಾಗಿ ಬರುತ್ತೆ. ಮಧ್ಯದಲ್ಲಿ 3 ಚೈನ್ ಮತ್ತು ಕುಚ್ಚಿಗೆ ಹಾಗೆ ಮಾಡ್ಕೊಳ್ಳಿ, ಲಾಕ್ ಮಾಡಿ. ಅದಾದಮೇಲೆ ಚೈನ್ಗಳಲ್ಲಿ ಅದೇ ಥರ ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ, ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ಡಿಸೈನ್, ಈಸಿ ಡಿಸೈನು. ನಿಮಗೆ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ, ಯಾವ್ದಾದ್ರು ಸಾರಿಗಳಿಗೆ ಹಾಕ್ಕೊಳ್ಳಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಕ್ರೋಶೆ ವರ್ಕ್ಗಳು ಬೇರೆ ಮಾಡ್ತೀನಿ, ಶಾಲ್ ಡಿಸೈನು. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.